ಅಲ್ಲಿ ಹೋಗ್ತಾರೆ ಶಿವರಾತ್ರಿಗೆ. ಇದು ಮಹಾಮಿಲನ, ಅದು ದಟ್ಸ್ ಕಾಲ್ಡ್. ಕೆಲವು ವರ್ಡ್ಸ್ಗಳೆಲ್ಲ ನನಗೆ ಅದು ಗೊತ್ತಾಯ್ನ. ಅವತ್ತು ಸಾಕ್ಷಾತ್ ಬ್ರಹ್ಮ ಬಾಬಾ ಅವ್ರು ಬಂದು ವಿಚಾರಧಾರ ಕೊಡ್ತಾರೆ ಭೂಮಿಗೆ. ಪ್ರತಿನಿತ್ಯ ಮುರಳಿ ಓದ್ತಾರಲ್ಲ, ಎಷ್ಟು ಅದ್ಭುತ ಅದು. ಅದು ಯಾರು ನಾವು ನೀವು ಮಾಡಿದ್ದ ಅಲ್ಲ, ಅವರು ಕೊಟ್ಟಿರೋದು. ಯಾಕೆ ಕೊಟ್ಟಿದ್ದಾರೆ? ನೀನು ಉನ್ನತಿಯಾಗುವ ಮನುಷ್ಯ ಬರೀ ಬಂದು ಈ ಸುಖಭೋಗ ಅನುಭವಿಸ್ಕೊಂಡು ಲೌಕಿಕದಲ್ಲೇ ತೇಲಾಡಬೇಡ, ಇದಕ್ಕೆ ಅಂಟುಕೊಳ್ಬೇಡ, ಎಲಿವೇಟ್ ಆಗು. ಆ ಸುಪ್ರೀಂ ಕಾನ್ಷಿಯಸ್ ಜೊತೆ ಅನುಸಂಧಾನ ಮಾಡ್ಕೊಂಡು ಅದರಲ್ಲೇ ಹೋಗು ನೀನು ಅನ್ನುವ ಒಂದು ವಿಷಯವನ್ನ ಉನ್ನತೀಕರಣಕ್ಕೋಸ್ಕರ ಈ ಸಂಸ್ಥೆ ಮಾಡಿದ್ದು. ಮಾಡಬೇಕಾಗಿತ್ತು. ಅವ್ರು ಆಲ್ರೆಡಿ ಎನ್ಲೈಟೆಡ್ ಮಾಸ್ಟರ್ ಅವ್ರಿಗೆ ಎಲ್ಲ ಇತ್ತು. ಒಂದು ಇಡೀ ವಿಶ್ವ ಸೃಷ್ಟಿ ಮಾಡೋ ಶಕ್ತಿ ಇದೆ ಬ್ರಹ್ಮ ಬಾಬಾ ಅವರಿಗೆ. ಬ್ರಹ್ಮ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಈಸ್ ದಿ ಸುಪ್ರೀಂ ಸೋಲ್. ವಿಶ್ವ ಸೃಷ್ಟಿ ಮಾಡೋ ಶಕ್ತಿ ಇರೋರು ಅವ್ರು ಮಾಡ್ಕೊಂಡು ಅವ್ರು ಹಾಯಾಗಿರ್ಬೋದಾಗಿತ್ತು. ಮನುಷ್ಯನ ಯಾಕೆ ಪ್ರತಿಯೊಬ್ಬ ಮನುಷ್ಯನ ಆತ್ಮ ಉನ್ನತೀಕರಣ ಮಾಡಬೇಕು ಅಂತ ನಿಂತ್ಕೊಂಡ್ರು, ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಧ್ಯಾನ ಪ್ರಚಾರ ಏನ್ ಸುಮ್ಮನೆ ಧ್ಯಾನ ಪ್ರಚಾರ, ಎಷ್ಟು ಪುಣ್ಯ ಸಂಪಾದನೆ ಅದು. ಸಾವಿರಾರು ಜನನ ಧ್ಯಾನ ಲೋಕಕ್ಕೆ ಪರಿಚಯಿಸಿ ಅವ್ರನ್ನ ಎಲಿವೇಶನ್ ಮಾಡಿದ್ರೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಆಲೋಚನೆ ಮಾಡಿ ಮಿತ್ರರೇ. ಅವರ ಸ್ಥಿತಿ ಏನು, ಅವರು ಯಾವ ರೀತಿ, ಯಾವುದೇ ಒಂದು ಮಾಧ್ಯಮ ಇಲ್ಲದೆ ತೇಲಾಡ್ತಾ ಇರ್ಬೇಕು. ದೇಹ ಆನಂದ ಸ್ಥಿತಿಲಿರ್ಬೇಕು, ನಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು. ಪ್ರತಿ ಕ್ಷಣ ಆನಂದ ಇರುವುದೇ ಈ ಒಂದು ಧ್ಯಾನದ ಒಂದು ವಿಷಯ ಅಷ್ಟೇ. ಪ್ರತಿ ಕ್ಷಣ ನೀನು ಆನಂದದಲ್ಲಿರು. ನಿನ್ನ ದೇಹದ ಪ್ರತಿಯೊಂದು ಕಣದಲ್ಲೂ ಕೂಡ ಆ ದೈವಿ ಶಕ್ತಿ ಹರಿಯಲಿ ಅಂತ ಅಷ್ಟೇ. ಅದನ್ನ ಅಂದ್ರೆ ತುಂಬಾ ಅದನ್ನ ವಿವರವಾಗಿ ಅವರು ನಿಮಗೆ ಸೆಷನ್ ಅಲ್ಲಿ ಕೊಡ್ತಾರೆ. ಯಾಕೆ ಗೊತ್ತಾ, ನಾನು ಇಷ್ಟೇ ಹೇಳಿದೆ, ಕಣ್ಮುಚ್ಚ